ಬಾಗಲಕೋಟೆ ಉಪಚುನಾವಣೆ ನೀತಿ ಸಂಹಿತೆ ಉಲ್ಲಂಘನೆ, ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ 32.5 ಲಕ್ಷ ನಗದು ಜಪ್ತಿ ಮಾಡಲಾಗಿದೆ. ಹುನ್ನಾಕಟ್ಟಿ ಕ್ರಾಸ್ ಚೆಕ್ಪೋಸ್ಟ್ನಲ್ಲಿ ತಪಾಸಣೆ ವೇಳೆ ಜಪ್ತಿ ಮಾಡಲಾಗಿದೆ. ಬಾಗಲಕೋಟೆ ನಗರದ ಹೊರವಲಯದಲ್ಲಿರುವಂತಹ ಚೆಕ್ಪೋಸ್ಟ್. ಬೆಳಗಿನ ಜಾವ 4 ಗಂಟೆ ವೇಳೆಗೆ ಸಾಗಿಸ್ತಾ ಇದ್ದಂತಹ ಹಣ ಕೆಎ 36P3991 ನಂಬರ್ನ ಮಾರುತಿ ಎರ್ಟಿಗಾ ಕಾರ್ನಲ್ಲಿ ಸಾಗಾಟವನ್ನು ಮಾಡಲಾಗ್ತಾ ಇತ್ತು. ಇದು ಬಾಗಲಕೋಟೆ ಸುತ್ತಮುತ್ತದಲ್ಲಿ 2ನೇ ಬಾರಿ ಈ ತರ ನೀತಿ ಸಂಹಿತೆ ಉಲ್ಲಂಘನೆ ಆಗ್ತಾ ಇರೋದು. ಬಾಗಲಕೋಟೆ ಉಪಚುನಾವಣೆಯಲ್ಲಿ ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡೋ ಕೆಲಸ ಆಗ್ತಾ ಇದೆ. ದಾಖಲೆಗೆ ಇಲ್ಲದೆ ಸಾಗಿಸ್ತಾ ಇದೆ 32.5 ಲಕ್ಷ ನಗದು. ಈ ಹಿಂದೆನೂ ಕೂಡ ಅಮೌಂಟ್ ಜಪ್ತಿ ಮಾಡಿದ್ರು. ಇದೀಗ ಮತ್ತೊಮ್ಮೆ ನಗದು ಜಪ್ತಿ ಮಾಡ್ತಾ ಇದ್ದಾರೆ. ಹುನ್ನಾಕಟ್ಟಿ ಕ್ರಾಸ್ ಚೆಕ್ ಪೋಸ್ಟ್ ನಲ್ಲಿ ತಪಾಸಣೆ ವೇಳೆ ಜಪ್ತಿ ಮಾಡಲಾಗಿದೆ. ಒಂದ್ಸಲ ಕೌಂಟ್ ಮಾಡ್ಬಿಡಿ ಸರ್. ಒಂದ್ಸಲ ಕೌಂಟ್ ಮಾಡ್ಬಿಡಿ ಸರ್. ಒಂದ್ಸಲ ಕೌಂಟ್ ಮಾಡ್ಬಿಡಿ ಸರ್. ಒಂದ್ಸಲ ಕೌಂಟ್ ಮಾಡ್ಬಿಡಿ ಸರ್. ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್. ಒಂದ್ ಕಡೆಯಲ್ಲಿ ಅಭ್ಯರ್ಥಿಯ ಫೈನಲ್ ಆಗಿ ಹೋಗಿದೆ, ಇನ್ನೊಂದ್ ಕಡೆಯಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ಆಗ್ತಾ ಇದೆ. ಏನ್ ನಡೀತಾ ಇದೆ? ಚುನಾವಣೆ ಕಾವು ಬಹಳ ಜೋರಾಗಿದ್ದಂಗಿದೆ ಬಾಗಲಕೋಟೆಯಲ್ಲಿ. ಆ ನೀತಿ ಖಂಡಿತ. ಯಾಕಂತಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಉಪಚುನಾವಣೆ ಕಾವು ದಿನದಿಂದ ದಿನಕ್ಕೆ ತಾರಕಕ್ಕೆ ಏರ್ತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಕಾಂಗ್ರೆಸ್ ಅಭ್ಯರ್ಥಿಯ ಒಂದು ಕಗ್ಗಂಟು ಒಂದ್ ಕಡೆ ಬಹಳಷ್ಟು ಈ ಹಿಂದೆ ಕೂಡ ಅಂದ್ರೆ ಒಂದೇ ಕುಟುಂಬದ 4 ಕೂಡ ಟಿಕೆಟ್ಗಾಗಿ ಪೈಪೋಟಿ ನಡೀತಾ ಇತ್ತು. ಈಗ ಉಮೇಶ್ ಮೇಟಿ ಅವರಿಗೆ ಬಹುತೇಕ ಫಿಕ್ಸ್ ಅನ್ನುವಂತ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗಿರುವಂತದ್ದು. ಈಗಾಗಲೇ ಅವರಿಗೆ ಬಿಫಾರ್ಮ್ ಕೂಡ ಸಲ್ಲಿಕೆ ಆಗಿರುವಂತದ್ದು. ಈ ಹಿನ್ನೆಲೆ ಮಧ್ಯಾಹ್ನ 2 ಗಂಟೆ ಅಥವಾ 3 ಗಂಟೆ ಒಳಗಾಗಿ ಅವರಿಗೆ ಏನು ಅಧಿಕೃತವಾಗಿ ಕೆಪಿಸಿಸಿಯಿಂದ ಘೋಷಣೆ ಆಗುವಂತದ್ದು ಒಂದ್ ಕಡೆ ಉಮೇಶ್ ಮೇಟಿ ಅವರಿಗೆ ಬಹುತೇಕ ಫೈನಲ್ ಅನ್ನುವಂಥದ್ದು ಒಂದ್ ಕಡೆ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆಯಲ್ಲಿ ಸಾಕಷ್ಟು ಉಪಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರುವಂತದ್ದು. ನಾಳೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಉಮೇಶ್ ಮೇಟಿ ಅವರು ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಅಂತಾನೆ ಹೇಳ್ಬೇಕಾಗತ್ತೆ. ಈ ಬಿಜೆಪಿಯಿಂದ ಸಾಕಷ್ಟು ವೀರಂತ ಚರಂತಿಮಠ ಅವರು ಕೂಡ ನಾಳೆ ಬೃಹತ್ ಮೆರವಣಿಗೆ ಮೂಲಕವಾಗಿ ಅವರು ಕೂಡ ಬಿಜೆಪಿಯ ಒಂದು ವಿಜೇಂದ್ರ ಅವರು ಕೂಡ ಎಂಟ್ರಿಯನ್ನ ಕೊಡ್ತಾರೆ. ವಿಜೇಂದ್ರ ಅವರ ನೇತೃತ್ವದಲ್ಲಿ ಈರಣ್ಣ ಚರಂತಿಮಠ ಅವರು ನಾಮಪತ್ರ ಸಲ್ಲಿಕೆ ಮಾಡ್ಲಿಕ್ಕೆ ಕೂಡ ಮುಂದಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಕೂಡ ಬಾಗಲಕೋಟೆಯಲ್ಲಿ ನೀತಿ ಯಾಕಂತಂದ್ರೆ ಸಾಕಷ್ಟು ರೀತಿ ಈಗಾಗಲೇ ಬಾಗಲಕೋಟೆ ಉಪಚುನಾವಣೆ ನೀತಿ ಸಂಹಿತೆ ಉಲ್ಲಂಘನೆ ಆಗಿರೋದ್ರಿಂದ ಕಾರ್ಡ್ನಲ್ಲಿರ್ತಕ್ಕಂಥ ಸುಮಾರು 32,50,000 ರೂಪಾಯಿ ಹಣವನ್ನ ಜಪ್ತಿಯನ್ನ ಕೂಡ ಈಗಾಗಲೇ ಮಾಡಿರುವಂತದ್ದು. ಅಂದ್ರೆ ಬಾಗಲಕೋಟೆ ಹೊರವಲಯದಲ್ಲಿರ್ತಕ್ಕಂಥ ಏನು ಬಾಗಲಕೋಟೆಯಿಂದ ಹುನಗುಂದ ಮಾರ್ಗವಾಗಿ ಹೋಗ್ತಕ್ಕಂಥ ಹೊನ್ನಾಕಟ್ಟಿ ಕ್ರಾಸ್ ನಲ್ಲಿ ಚೆಕ್ ಪೋಸ್ಟ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಆ ಚೆಕ್ ಪೋಸ್ಟ್ ನಲ್ಲಿ ಅಂದಾಜು 32,50,000 ಜಪ್ತಿಯನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡು ಈಗ ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ನಡೆದಿರ್ತಕ್ಕಂಥ ಘಟನೆ. ಇದು 2ನೇ ಬಾರಿಗೆ. ಅಂದ್ರೆ ಮೊನ್ನೆ 10 ಲಕ್ಷಕ್ಕೂ ಅಧಿಕ ಹಣವು ಕೂಡ ಒಂದ್ ಕಡೆ ಪತ್ತೆಯಾಗಿರುವಂತದ್ದು. ಇದು 2ನೇ ಬಾರಿ ಮತ್ತೆ ನೀತಿ ಉಲ್ಲಂಘನೆ ಆಗಿರುವಂತದ್ದು. ಇದು ಯಾವ ರೀತಿಯಾಗಿ ಹಣ ಎಲ್ಲಿದ್ದು, ಇದರ ಹಿಂದೆ ಯಾರದ್ದು, ಇದು ಅಧಿಕೃತವಾಗಿದೆಯಾ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸ್ ಇಲಾಖೆ ತನಿಖೆ ಮಾಡಿ ಇಲ್ಲಿ ಏನು ಅಧಿಕಾರಿಗಳ ಮೂಲಕವಾಗಿ ಅದನ್ನ ಹಸ್ತಾಂತರ ಮಾಡುವಂತ ಕೆಲಸಕ್ಕೂ ಕೂಡ ಇಲ್ಲಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ಅಂತಾನೆ ಹೇಳ್ಬೇಕಾಗತ್ತೆ. ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಯಾವ ರೀತಿಯಾಗಿ ಏರ್ತಾ ಇದೆ, ಅದೇ ರೀತಿಯಾಗಿ ಉಪಚುನಾವಣೆಯ ಬಾಗಲಕೋಟೆಯ ಒಂದು ಉಪಚುನಾವಣೆ ಕಾವು ಕೂಡ ಅಷ್ಟೇ ನಡೀತಾ ಇರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಗುರು ಹಿರೇಮಠ ಅವರ ಡೀಟೇಲ್ಸ್ಗಾಗಿ. ಬೇರೆ